Hi friends, welcome back to my ಚಾನಲ್. ನಾನಿವತ್ತು ಸಿಂಪಲ್ ಆ್ಯಂಡ್ ಹೆಲ್ತಿ ಆ್ಯಂಡ್ ಆಲ್ಸೋ ಟೇಸ್ಟಿ ವೆಜಿಟೇಬಲ್ ದೋಸೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ಕ್ಯಾರೆಟ್ ಒಂದು ತಗೊಂಡು ತುರಿದಿಟ್ಕೊಂಡಿದ್ದೀನಿ, ಒಂದು 4-5 ಬೀನ್ಸ್ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸಬ್ಸಿಗೆ ಸೊಪ್ಪು ಸಾಂಬಾರ್ ಸೊಪ್ಪನ್ನ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೋಸೆ ಬ್ಯಾಟರ್ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ಅಂದರೆ, ಫಸ್ಟು ದೋಸೆ ಬ್ಯಾಟರಿಗೆ ಈ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾರೆಟು, ಬೀನ್ಸು, ಆನಿಯನ್, ಕ್ಯಾಪ್ಸಿಕಮ್ಮು, ಸಬ್ಸಿಗೆ ಸೊಪ್ಪು, ಸಾಂಬಾರ್ ಸೊಪ್ಪು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಉಪ್ಪು ಹಾಕಿಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಳಿ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಸೋಡಾ ಏನೂ ಯೂಸ್ ಮಾಡ್ತಿಲ್ಲ. ಹೋಮ್ ಮೇಡ್ ದೋಸೆ ಹಿಟ್ಟಿಗೆ ವೆಜಿಟೇಬಲ್ಸ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ತವಾದ ಮೇಲೆ ಹಾಕಬೇಕು. ಸೊ ನಾನಿಲ್ಲಿ ನಂದಿನಿ ಅವ್ರದ್ದು ತುಪ್ಪ ಯೂಸ್ ಮಾಡಿದ್ದೀನಿ. ನಂದಿನಿ ತುಪ್ಪ ತುಂಬ ಚೆನ್ನಾಗಿರುತ್ತೆ, ಸೇಮ್ ಲೈಕ್ ಹೋಮ್ ಮೇಡ್ ತುಪ್ಪ ಥರ ಇರುತ್ತೆ. ಸೊ ಇಲ್ಲಿಗೆ ಸ್ವಲ್ಪ ತುಪ್ಪ ಹಾಕಿ ಆ ದೋಸೆ ಹಿಟ್ಟನ್ನ ನೀಟಾಗಿ ಹಾಕೊಬೇಕು. ನೀವಿಲ್ಲಿ ನೋಡ್ತಿರ್ಬೋದು. ಸೊ ನಾನಿಲ್ಲಿ ಕ್ಯಾಸ್ಟ್ ಐರನ್ ತವಾ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ನಾನ್ ಸ್ಟಿಕ್ ಯೂಸ್ ಮಾಡ್ಬೋದು. ಇಲ್ಲಿ ಏನಂತ ಅಂದರೆ, ದೋಸೆ ನಾವು ನಾರ್ಮಲ್ ಆಗಿ ಹಾಕೊಳ್ತೀವಲ್ಲ ತೆಳುವಾಗಿ, ಆ ಥರ ಆಗಲ್ಲ. ಸ್ವಲ್ಪ ತಿಕ್ಕಾಗಿರುತ್ತೆ, ಸ್ವಲ್ಪ ದಪ್ಪವಾಗಿ ದೋಸೆ ಬರುತ್ತೆ. ಯಾವ ಥರ ಅಂದರೆ, ನಮ್ಮದು ಸೆಟ್ ದೋಸೆ ಬರುತ್ತಲ್ಲ, ಸೊ ಸೇಮ್ ಸೆಟ್ ದೋಸೆ ಥರ ತಿಕ್ನೆಸ್ ಬರುತ್ತೆ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನೋಡ್ತಿರ್ಬೋದು, ಎರಡು ಕಡೆನೂ ನಾನು ತಿರುವು ಹಾಕಿ ಬೇಯಿಸಿದೆ. ಸೊ ನೆಕ್ಸ್ಟ್ ದೋಸೆನೂ ಮಾಡಿ ತೋರಿಸ್ತೀನಿ. ಸೊ ಮಾಮೂಲಿ ತುಪ್ಪ ಹಾಕಿ ದೋಸೆ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್, ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ತರಕಾರಿ ಎಲ್ಲ ನೀಟಾಗಿ ಬೇಯುತ್ತೆ. ಸೊ ಅದಿಷ್ಟೇ, ದೋಸೆ ರೆಡಿ ಆಯಿತು. ಸೊ ಅದಕ್ಕೆ ನಾನು ದಾಲ್ ಯೂಸ್ ಮಾಡಿದ್ದೀನಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಳಿ ಹೇಗಾಯಿತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.